ಓಂ ಶಾಂತಿ. ಸಂಗಮ ಯುಗದ ಸುಮಂಗಳೆಯ ದಿನ ಭಾಗ್ಯವಿದಾತ ಬಾಬಾರವರು ಭಾಗ್ಯವಂತ ಮಕ್ಕಳಿಗೆ ಸರ್ವಪ್ರಥಮವಾಗಿ ಬಾಬಾರವರ ಮಿಲನದ ಬಹಳ ಶುಭಾಶಯಗಳು. ಬಾಬಾರವರು ಇಷ್ಟು ದೊಡ್ಡ ವಿಶ್ವದಲ್ಲಿ ಕೋಟ್ಯಾಂತರ ಆತ್ಮಗಳಲ್ಲಿ ಸ್ವಲ್ಪ ಇರುವಂತಹ ವಿಶೇಷ ಆತ್ಮಗಳನ್ನು ಚುನಾಯಿಸಿದ್ದಾರೆ, ಅಂದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವು ತಿಳ್ಕೊಂಡಿದ್ದೀರಾ ನಾನು ವಿಶೇಷ ಆತ್ಮ ಆಗಿದ್ದೀನಿ ಅಂತ? ಇಲ್ಲ ಸಾಧಾರಣ ಆತ್ಮರೇ? ಯಾರು ತಿಳ್ಕೊಂಡಿದ್ದೀರಾ ನಾನು ಸಾಧಾರಣ ಆತ್ಮ ಅಂತ? ನೀವು ತಿಳ್ಕೊಂಡಿದ್ದೀರಾ ನಾನು ವಿಶೇಷ ಆತ್ಮ ಆಗಿದ್ದೀನಿ ಅಂತ? ನೀವು ತಿಳ್ಕೊಂಡಿದ್ದೀರಾ? ನೀವು ಹೇಳ್ತೀವ ನಾನು ವಿಶೇಷ ಆತ್ಮ ಅಂತ, ಆದರೆ ಸ್ಮೃತಿ ಸ್ವರೂಪ ಅದು ಹೇಗಿದೆ? ಇಲ್ಲಿ ಕುಳಿತಿದ್ದಂತೆ ಇಲ್ಲಿ ಏನು ಹೇಳ್ತೀರ ನೀವು? ಏನು ಮಾಡಬೇಕು, ಆರೋಗ್ಯನೇ ಸರಿ ಇಲ್ಲ, ಚಳಿ ಜಾಸ್ತಿ ಇದೆ, ಏನು ಮಾಡಬೇಕು, ಕೈ ಕಾಲು ನೋವಿದೆ ಅಂತ ಹೇಳ್ತಾ ಇದ್ದೀರಾ. ಸಹಜ ಯೋಗಿಯ ಅರ್ಥ ಏನಾಗಿದೆ ತಿಳಿದಿದೆಯಾ? ಸಹಜ ಯೋಗಿ ಅಂದರೆ ಯಾರ ಬುದ್ಧಿ ಪ್ರತಿ ಗಳಿಗೆ ಪರಮಾತ್ಮನ ನೆನಪಿನಲ್ಲೇ ಲಗನ್ನಲ್ಲಿರ್ತಾರೋ, ಬುದ್ಧಿಯನ್ನು ಅಳವಡಿಸಿಕೊಳ್ಳೋ ಒಂದು ವಿಧಿಯಾಗಿದೆ ಸಹಯೋಗಿ. ನೀವು ಅಷ್ಟಶಕ್ತಿಗಳ ಚಿತ್ರಗಳನ್ನು ನೋಡ್ತೀವಲ್ಲ, ಸಹಯೋಗದ ಶಕ್ತಿಯನ್ನು ತಿಳಿಸಲಾಗುತ್ತದೆ. ಗೋವರ್ಧನ ಪರ್ವತವನ್ನು ಹೇಗೆ ಒಂದು ಬೆರಳಿನಿಂದ ಸರ್ವರ ಸಹಯೋಗದಿಂದ ಎತ್ತಿದರೆ ತೋರಿಸ್ತಾರೋ, ಅದೇ ರೀತಿ ಕಲಿಯುಗದ ಬೆಟ್ಟವನ್ನು ನೀವು ಒಂದು ಅಂಗುಲಿಯಿಂದ ಅಂದರೆ ಬೆರಳಿನಿಂದ ಈ ಒಂದು ಬೆಟ್ಟವನ್ನು ಎತ್ತಬೇಕಾಗಿದೆ. ಕಲಿಯುಗದ ಬೆಟ್ಟ ಅಂದರೆ ಸ್ವಪರಿವರ್ತನೆ ಮಾಡಿದಾಗ ವಿಶ್ವ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯ. ಸ್ವಯಂ ಸಂಸ್ಕಾರ, ಸ್ವಭಾವಗಳು, ಸಂಕಲ್ಪಗಳು ಬಾಬಾರವರೆಗೆ ಇದ್ದಾಗ ನಾವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಯಾವುದೇ ಬಾಬಾರವರ ಮಕ್ಕಳು ಈ ರೀತಿ ಹೇಳೋದಿಲ್ಲ ನಾನು ಬಾಬಾರವರ ಮಗುವಾಗಿದ್ದೀನಿ, ಪರಿವರ್ತನೆ ಆಗಿಲ್ಲ ಅಂತ. ಅದು ಹೇಳಬಾರ್ದು. ಎಲ್ಲದಕ್ಕಿಂತ ಮೊದಲ ಪರಿವರ್ತನೆ ನಮ್ಮ ಸಂಕಲ್ಪ, ಯೋಚನೆ ಆಗಿದೆ. ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಅಂತ ಇದ್ದೀರಲ್ಲ, ಅದು ಯಾರು? ನಾನು ಯಾರು? ಆತ್ಮ ಆಗಿದ್ದೀನಿ, ವಿಶ್ವ ಪರಿವರ್ತಕ ಆಗಿದ್ದೀನಿ. ಯೋಚನೆ ಮಾಡೋದ್ರಲ್ಲಿ ಪರಿವರ್ತನೆ ಆಯಿತು ಅಂದರೆ ನಾವು ಬಾಬಾರವರ ಮಕ್ಕಳು, ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗ್ತೀವಿ. ನೀವು ತಿಳಿದ ಇದ್ದೋ ನಮ್ಮೆಲ್ಲರ ಸೂಕ್ಷ್ಮ ಸಹಯೋಗ ಈಶ್ವರಿಯ ಕಾರ್ಯದಲ್ಲಿ ಅಳವಡಿಸ್ಕೊಳ್ತಾ ಇರ್ತೀವಿ. ನೀವು ಸಹಯೋಗಿಗಳಲ್ವಾ? ಕೈ ಎತ್ತಿ. ಸಹಯೋಗಿಗಳಲ್ವಾ? ನೋಡಿ ಬಾಬಾ ಹೇಳ್ತಾರಲ್ಲ, ಮೊದಲನೇ ಸಂಕಲ್ಪನೆ ನಿಮ್ಮ ಬದಲಾವಣೆ. ನನ್ನ ಬಾಬಾ, ನಾನು ಬಾಬಾರವರ ಮಗು. ಎಂತಹ ವಯಸ್ಸಾಗಿರುವಂತಹ ವ್ಯಕ್ತಿಯನ್ನು ಕೇಳಿ ನಾನು ಬಾಬಾರವರ ಮಗು ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಬಾಬಾರು ನಮ್ಮ ಮಾತು ಪರಿವರ್ತನೆ ಆಯ್ತಲ್ಲ,
ಯಾರೇ ಎಂತಹ ಕೋಪ ಮಾಡಿಕೊಳ್ಳಿ, ನಾವು ಅವ್ರನ್ನ ನೋಡಿ ನಾವು ಶಾಂತಿಯಿಂದ ಇರ್ತೀವಲ್ವಾ, ನಾವು ಶಾಂತಿಯಿಂದ ಇರುವಂಥದ್ದು ಕಲ್ತ್ಕೋಬೇಕಾಗಿದೆ. ಮುಖದಿಂದ ಎಂತಹದ್ದೇ ಬರಲಿ, ಜಗಳದ ಪರಿಸ್ಥಿತಿ ಬರಲಿ, ಆದರೆ ಬಾಬಾ ನೀವು ಹೇಳಿದ್ದೀರ ಶಾಂತ ಸ್ವರೂಪ ಅಂತ, ಶಾಂತಿಯ ಸಾಗರನ ಮಗು ನಾನಾಗಿದ್ದೀನಿ ಅಲ್ವಾ. ಮೊದಲು ನೀವು ಇದನ್ನು ತಿಳಿಸ್ಬೇಕು. ಮೊದಲು ಸಹಯೋಗಿಯ ಅಥವಾ ಸಹಜ ಯೋಗಿಯ? ಮೊದಲು ಯಾವುದು ತಿಳಿಸಿ ನೀವೇ. ಮೊದಲು ಏನು ಅಂದರೆ ಸಹಯೋಗಿಗಳಾಗಬೇಕು. ನಮ್ಮ ಪರಿವರ್ತನೆ ಹೆಂಗಾಯಿತು? ಚಿಂತನೆ ಮಾಡ್ತಾ ಮಾಡ್ತಾ ಪರಿವರ್ತನೆ ಆಯಿತು. ಚಿಂತೆ ಅಲ್ಲ, ಚಿಂತನ. ನಾವು ಯಾವ ಸಹಯೋಗ ಕೊಟ್ಟಿದ್ದೀವಿ? ನಮ್ಮ ಸಂಕಲ್ಪದ ಪರಿವರ್ತನೆ, ನಮ್ಮ ಚಿಂತನೆಯನ್ನು ವಿಶ್ವ ಪರಿವರ್ತನೆ ಮಾಡೋದಕ್ಕೋಸ್ಕರ. ಆಮೇಲೆ ನಿಧಾನವಾಗಿ ಜ್ಞಾನವನ್ನು ತಿಳಿತಾ ಹೋಗ್ತೀವಿ. ಕೋರ್ಸನ್ನು ತಗೊಂಡಾಗ ನಾವು ಶುದ್ಧ ಆತ್ಮ ಆಗಿದ್ದೀನಿ, ಶುದ್ಧ ಆತ್ಮ ಆಗಿದ್ದೀನಿ, ಶುದ್ಧ ಆತ್ಮ ಆಗಿದ್ದೀನಿ ಅಂತ. ಮತ್ತು ಶಕ್ತಿಗಳು ಸ್ವಲ್ಪ ನಿಧಾನವಾಗಿ ಧಾರಣೆ ಆಗುತ್ತೆ. ಪ್ರತಿ ಸಮಯ ಬಾಬಾರವರ ಆಶೀರ್ವಾದಗಳು ವರದಾನ ರೂಪದಲ್ಲಿ ನಮಗೆ ಸಿಗ್ತಾ ಇದೆ. ಬಾಬಾರವರು ಎಲ್ಲ ತಿಳ್ಕೊತಾರಲ್ವಾ, ನಮಗೆಲ್ಲ ಗೊತ್ತು, ತಿಳ್ಕೊತಾ ಇರ್ತಾರೆ. ಬಾಬಾರವರು ಹೇಳ್ತಾರೆ ನಮಗೆ. ಬಾಬಾ ಇಲ್ಲ ಅಂತ ನಾವು ಹೇಳ್ತೀವ? ಇಲ್ವಲ್ಲ. ಮಧುಬನದಲ್ಲಿ ಬಂದ್ರೂ ಯಾರು ಬಾಬಾ ಇಲ್ಲ ಅಂತ ಹೇಳೋದಿಲ್ಲ. ಬಾಬಾ ಇದ್ದಾರೆ, ಬಾಬಾ ನಮ್ಮ ಜೊತೆನೇ ಇದ್ದಾರೆ, ಬಾಬಾ ಎಲ್ಲ ಕೇಳ್ತಾರೆ ಅಂತ ನಾವು ಹೇಳ್ತೀವಲ್ಲ. ಯಾರಾದರೂ ಹಿಂಗೆ ಹೇಳ್ತೀರಾ? ಬಾಬಾ ಕೇಳ್ತಾರೋ ಇಲ್ವೋ ಅಂತ ಹೇಳ್ತೀರಾ? ಇಲ್ವಲ್ಲ. ಸಹಯೋಗಿಯ ಜೊತೆಗೆ ಸಾಧನೆ ಬೇಕಾಗಿದೆ. ಶ್ರೇಷ್ಠ ಸಂಕಲ್ಪದಲ್ಲಿ ಇರಬೇಕು. ನಮ್ಮ ಸ್ಮೃತಿ ಸದಾ ಶಕ್ತಿಶಾಲಿಯಾಗಿರಬೇಕು. ಬಾಬಾರವರು ಹೇಳ್ತಾರೆ, ನಮ್ಮ ಸಿಸ್ಟರ್ ಹೇಳ್ತಾರೆ, ಏನು ಮಾಡಬೇಕು? ಯೋಗ ಮಾಡುವ ವಿಧಿ, ನಿಮ್ಮ ಲಕ್ಷ್ಯವನ್ನು ಶಕ್ತಿಶಾಲಿ ಮಾಡಬೇಕು. ಬಾಬಾರವರ ಕಾರ್ಯದಲ್ಲಿ ಸಹಯೋಗಿ ಆಗಿದ್ದೇನೆ. ಸಹಜ ಯೋಗಿಯ ಅರ್ಥನೇ ಆಗಿದೆ ಚಿಂತನೆ ಮಾಡುವಂಥದ್ದು. ಚಿಂತನ ಶ್ರೇಷ್ಠ. ಮಾನವೀಯ ಸ್ವಭಾವ ಯಾವುದಾಗಿದೆ? ಈಗ ಮೊದಲು ಏನು ಮಾತಾಗಿದೆ, ನಿನ್ನೆ ಏನು ಮಾತಾಡಿದೆ ಅದು ಮರ್ತು ಹೋಗ್ತೀವಿ ನಾವು. ಆದರೆ ಒಂದು ವಾರದ ಮೊದಲು ಯಾರಾದರೂ ಉಲ್ಟಾ ಮಾತಾಡ್ತು ಅಂದರೆ, ಇಲ್ಲ 10 ವರ್ಷ ಆಗಿದ್ರೂ ಹಳೆಯ ಮಾತುಗಳು ನಮಗೆ ಜ್ಞಾಪಕ ಇರ್ತೈತೆ. 10 ವರ್ಷದ ಮೊದಲಿರೋ ಮಾತುಗಳು ನಮಗೆ ಜ್ಞಾಪಕ ಇರ್ತವೆ. ಆದರೆ ನಾನು ಯಾರಾಗಿದ್ದೀನಿ, ಇದು ಮಾನವೀಯ ಸ್ವಭಾವ. ಹಳೆಯ ಮಾತಿರುತ್ತೆ ನಮ್ಮ ಬುದ್ಧಿಯೊಳಗೆ, ನಾವು ಯಾರು ಅದನ್ನು ಮಾತ್ರ ಬುದ್ಧಿಯೊಳಗಿರೋದಿಲ್ಲ. ನಾನು ಬಾಬಾರವರ ಮಗು ಅನ್ನೋದು ನಾವು ಮರ್ತು ಹೋಗ್ತೀವಿ. ಯಾರು ನಾವು? ಬಾಬಾ ಮಕ್ಕಳು. ಅವ್ಯಕ್ತ ಮುರಳಿ ಬಾಬಾರವ್ರದ್ದು ಇದೆ. ನಾನು ಒಂದು ಸರಿ ಓದಿದ್ದೆ, ಅದರಲ್ಲಿ ಓದಿದ್ದೆ, ನಾವು ಶಿವಬಾಬರವರ ಮಗುವಾಗಿದ್ದೇನೆ. ಬ್ರಹ್ಮರವರ ಮುಖಾಂತರ ಶಿವಬಾಬಾರವರು ನಮ್ಮನ್ನು ದತ್ತು ತಗೊಂಡಿದ್ದಾರೆ. ನಾವ್ಯಾರು? ಬ್ರಾಹ್ಮಣರಾಗಿದ್ದೀವಿ. ನಮ್ಮದು ಯಾವುದು ಧರ್ಮ ಇದೆ ಅಂದರೆ, ಧರ್ಮಪಿತ ಒಂದು ಸಾಧಾರಣ ಧರ್ಮಪಿತದವರು ಬಂದು ನಮ್ಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಾವು ಭಗವಂತನ ಮಕ್ಕಳಾಗಿದ್ದೀವಿ.
ನಾವು ಇಂತಹ ಧರ್ಮದಾಗಿದ್ದೀವಿ ಅಂತ ಅವ್ರು ಹೇಳ್ತಾರೆ. ನಾವು ಬಾಬಾರವರ ಮಗು ಡೈರೆಕ್ಟಾಗಿದ್ದೀವಿ. ನಾವು ಸರ್ವಶಕ್ತಿವಂತನ ಮಗು ಡೈರೆಕ್ಟ್. ನಾವು ಸರ್ವಶಕ್ತಿವಂತನ ಮಕ್ಕಳು. ಬೇರೆಯವರು ಧರ್ಮಸ್ಥಾಪಕರು. ಬ್ರಹ್ಮರವರು ನಮಗೆ ದತ್ತು ಮಾಡಿಕೊಂಡಿರೋ ಮಕ್ಕಳು. ನಾವೆಲ್ಲ ಬ್ರಾಹ್ಮಣರು. ಪ್ರಪಂಚದವ್ರು ಹೇಳ್ತಾರಲ್ಲ, ಬ್ರಹ್ಮನವರು ನಮ್ಮ ಹಣೆಗೆ ಬರೆದಿರೋದು ಯಾರಿಗೂ ತಪ್ಪಿಸೋಕ್ಕಾಗಲ್ಲ ಅಂತ. ಅಂದರೆ ಯಾರು ರಚನೆ ಮಾಡಿದ್ರು ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರು, ಸರ್ವಶಕ್ತಿವಂತರಾಗಿದ್ದೀವಿ, ಶಿವಶಕ್ತಿಯರು. ನಾವು ಇದನ್ನು ಬುದ್ಧಿಯೊಳಗೆ ಇಟ್ಕೋಬೇಕು. ನಾವು ಬಾಬಾರವ್ರನ್ನ ಹುಡ್ಕಾಡಿದ್ದೀವ? ಯಾರ್ಯಾರು ಹುಡ್ಕಾಡಿದ್ವಿ ಕೈ ಎತ್ತಿ. ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಪೂಜೆ ಮಾಡಿದ್ದೀವಿ. ನಮಗೆ ಗೊತ್ತಿಲ್ಲ. ಬಾಬಾರವ್ರು ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಲ್ವರ. ನಾವೆಷ್ಟು ಭಾಗ್ಯಶಾಲಿಗಳಲ್ವಾ. ಬಾಬಾರವ್ರಿಗೆ ವರದಾನಿ ಮಕ್ಕಳು ನಾವು ಯಾರು ಪ್ರಯೋಗ ಮಾಡಿ ನೋಡ್ಕೊಳ್ಳಿ. ಜ್ಞಾನದ ಎಷ್ಟು ಸಾಹಿತ್ಯ ಆಗಿದೆ ನಮಗೆ. ನಾವು ನಮ್ಮ ಸಾಹಿತ್ಯ ಆಗಿದೆ. ಯಾವುದೇ ವಿಂಗ್ಸಿನ ಪುಸ್ತಕ ಆಗಲಿ ನೀವು ಓದಿ, 2-3 ಪೇಜ್ ಓದಿರಿ. ಅದರ ನಂತರ ಅದನ್ನು ವಿಚಾರ ಮಾಡಿ. ಸಾಕಾರ ಮುರಳಿ ಓದಿ, ಅವ್ಯಕ್ತ ಮುರಳಿ ಓದಿ, ಯಾವುದೇ ಮುರಳಿ ಓದಿ. ಎರಡರ ಅಂತರವನ್ನು ನೀವು ಅನುಭವ ಮಾಡಿ. ಅಂತರ ಇದೆಯಲ್ವಾ, ನೀವು ಅಂತರ ಇದೆಯಲ್ವಾ. ತಮ್ಮ ಸಾಹಿತ್ಯವನ್ನು ನೀವು ಓದಿ. ನಮ್ಮ ಸಹೋದರರ ಕ್ಲಾಸನ್ನು ಕೇಳಿ, ಇಲ್ಲ ಓದಿ. ಹಾಗೂ ಬಾಬಾರವರ ಮಹಾವಾಕ್ಯಗಳನ್ನು ಓದಿ. ಬೆಳಿಗ್ಗೆ ಮುರಳಿನ ನೀವು ನೆನಪು ಮಾಡಿಕೊಳ್ಳಿ. ಬಾಬಾರವರು ನಮಗೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ಶೃಂಗಾರ ಮಾಡಿದ್ದಾರೆ. ಯಾವುದೇ ಮಗು ಬಾಬಾರವರು ನನಗೆ ಇಷ್ಟೊಂದು ನಮಗೆ ಕ್ರೂರವಾಗಿ ಮಾತಾಡಿದ್ದಾರೆ ಅಂತ ಯಾರೂ ಹೇಳಿಲ್ಲ ಅಲ್ವಾ. ಬಾಬಾರವರು ಮೊದಲ ಮಕ್ಕಳೇ ಅಂತ ಹೇಳ್ತಾರೆ. ನಮಗೇನು ಫೀಲಿಂಗ್ ಆಗಿದೆ? ಬಾಬಾ ನಮಗೇನು ಹೇಳ್ತಾ ಇದ್ದಾರೆ? ಒಂದು ವೇಳೆ ಬಾಬಾರವರು ಬಾಬಾ ಹೇಳ್ತಾರೆ, ಯಾರು ನಿಂದೆ ಮಾಡ್ತೀರಾ, ಯಾರಿಗೆ ತಪ್ಪು ಮಾಡ್ತಾ ಇದ್ದೀರಾ ಅಂತ ಯಾರನ್ನ ಹೇಳ್ತಾರಾ? ಬಾಬಾ ಯಾವತ್ತಾನು ಹೇಳಿದಾರಾ? ಇಲ್ಲವಲ್ಲ. ಸಹೋದರಿ ರೀತಿಯಲ್ಲಿ ಮಾತಾಡ್ರಿ ಅಂತ ಹೇಳ್ತಾರೆ, ಇಲ್ವಲ್ಲ. ಮೊದಲ ಮಕ್ಕಳೇ ಅಂತ ಹೇಳ್ತಾರೆ ಇವಾಗಲೂ. ಬಾಬಾ ಹೇಳ್ತಾರೆ ಬಾಬಾ ನಮ್ಮನ್ನು ನೀವು ನೋಡ್ಕೊಳ್ಳಿ. ಬಾಬಾ ಸಂಪೂರ್ಣರಾಗಿದ್ದಾರೆ, ಸಾಗರಾಗಿದ್ದಾರೆ, ಸರ್ವಶಕ್ತಿವಂತ ಆಗಿದ್ದಾರೆ. ನಾವು ಪುರುಷಾರ್ಥಿಗಳಾಗಿದ್ದೀವಿ. ಎಷ್ಟೇ ಹೇಳಿ ನಾವು ಪುರುಷಾರ್ಥಿಗಳು. ಎಂದೂ ನಮಗೆ ಕ್ರೋಧ ಬರಬಾರ್ದು. ನಾವು ಶಾಂತ ಸ್ವರೂಪವಾಗಿರಬೇಕು. ಶಾಂತಿಯಾಗಿದ್ದೀವಿ, ಆದರೆ ಮನಸ್ಸಿನಲ್ಲಿ ಯಾವುದೇ ಒಂದು ಕೆಟ್ಟ ಸಂಕಲ್ಪಗಳು ಬರೋದಿಲ್ಲ. ನಾವು ತಿರುಗಿ ಯೋಚನೆ ಮಾಡಿದ್ರೆ ಭಾವ ಕೊಡ್ತಿದ್ದಾರೆ, ನಾವೇನು ಸಂಪೂರ್ಣ ಆಗಿದ್ದೀವಿ, ಇನ್ನು ಭಾವ ನೋಡ್ಕೊತಾರೆ ಅಂತ ಹೇಳಬಾರ್ದು. ನಾವು ಎಂದೂ ಯಾವುದೇ ಮಾತುಗಳನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇರಬಾರ್ದು. ಬಾಬಾ 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 ಅಂತ ಇರಬೇಕು. ಸದಾ ಜ್ಯೋತಿರ್ಬಿಂದುವನ್ನು ನೆನಪಾಡಬೇಕು. ನಮ್ಮ ಸಂಬಂಧ ಯಾರ ಜೊತೆ ಇದೆ? ಸರ್ವಶಕ್ತಿವಂತ ಪರಮಾತ್ಮನ ಜೊತೆ ಸಂಬಂಧ ಇದೆ. ಸಹಜ ಯೋಗಿಗಳು
ಮತ್ತು ಸಹಯೋಗಿಗಳು. ಮೊದಲು ನಮಗೆ ಖುದ್ದು ನಮ್ಮ ಸ್ವಂತಕ್ಕೆ ಸಹಯೋಗ ಕೊಡಬೇಕು. ಬಾಬಾ ಏನು ಹೇಳ್ತಿದ್ದಾನೆ, ದಿಲ್ಲದಿಂದ ಸ್ವೀಕಾರ ಮಾಡುವ, ಅದು ಸಹಯೋಗ ಆಗಿದೆ. ಸಹಯೋಗ ಅಂದರೆ ಯಾರಾದರೂ ಹೋಗಿ ಸೇವೆ ಮಾಡೋದು, ತಿರ್ಗಾ ತನುವಿನಿಂದ ಸಹಯೋಗ ಮಾಡೋದು, ಮನಸ್ಸಿನಿಂದ ಸಹಯೋಗ ಮಾಡೋದು, ಧನದಿಂದ ಸಹಯೋಗ ಮಾಡೋದು, ಕೆಲವು ಮಾತೆಯರು ಬಂದು ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡೋದು, ಅದೇ ಸಹಯೋಗ ಅಂತ ಅಲ್ಲ. ನಾವು ಗಮನ ಇಟ್ಟು ಭಗವಂತನ ನೆನಪಿನಿಂದ ತಮ್ಮ ಭಾಗ್ಯವನ್ನು ರೂಪಿಸ್ಕೊಂಡು ದಿಲ್ಲಿಂದ ಮಾಡಬೇಕಾಗಿದೆ, ತುಂಬ ಹೃದಯದಿಂದ ಮಾಡಬೇಕಾಗಿದೆ. ಪ್ರತಿಯೊಬ್ಬ ಸಹೋದರ ಸಹೋದರಿಯರು ತಮ್ಮ ವಿಧಿಯ ಮೂಲಕ ಸೇವೆ ಮಾಡ್ತಾರೆ. ಏನಕ್ಕೋಸ್ಕರ ಸಹಯೋಗ ಮಾಡ್ತಾರೆ? ಈ ದಿನ ನಾನು ಎಲ್ಲಿಗೋ ಹೋಗಿದ್ದೀನಿ, ನಮ್ಮ ಮನೆಗೆ ನೀವು ಸಹಯೋಗ ಮಾಡಿ ಅಂತ ಹೇಳಿದ್ರೆ ನೋಡ್ತೀವಿ ಅಂತಾರೆ. ಯಾಕೆ? ಬಾಬಾರವರ ಮನೆಗೆ ನೋಡಿ, ಹಂಗೆ ನಾವು ಬಾಬಾರವರ ಮನೆಗೆ ಯಾರನ್ನು ಅಕಸ್ಮಾತ್ ಯಾವುದನ್ನ ಊರಿಗೆ ಹೋಗ್ತೀವಿ, ಮಧುಬನಕ್ಕೆ ಹೋಗ್ತೀವಿ ಅಂದರೆ ನಾವು ಒಂದು 5 ದಿನ ನೋಡ್ಕೊಳ್ಳಿದ್ರೆ ಆಯಿತು, ನೋಡ್ಕೊಳ್ತೀನಿ ಅಂತ ಹೇಳಬೇಕು. ಇದನ್ನು ಯಾರು ನಮಗೆ ಕಲಿಸಿದ್ರು? ಬಾಬಾರವರೇ. ಪ್ರತಿಯೊಂದು ಸೇವೆಯಲ್ಲಿ, ಪ್ರತಿಯೊಂದು ಕಾರ್ಯದಲ್ಲಿ ನಾವು ನಿಮಿತ್ತವಾಗಿ ಮನ ವಚನ ಕರ್ಮದಿಂದ, ತನು ಮನ ಧನದಿಂದ ಎಲ್ಲದಕ್ಕಿಂತ ಸಹಯೋಗಿಗಳಾಗಬೇಕು. ಯಾವುದೇ ಒಂದು ಶಕ್ತಿಯನ್ನು ನಾವು ಅಳವಡಿಸ್ತು ಅಂತಂದರೆ ಸೇವೆಗೆ ಮತ್ತೆ ಎಲ್ಲ ಶಕ್ತಿಗಳು ಬರ್ತವೆ. ತನು ಮನ ಧನ ಎಲ್ಲ ಒಂದು ಕೆಲಸ ನಾವು ಮಾಡ್ತೀವಿ ಅಂದರೆ ಎಲ್ಲರ ಮೇಲೆ ಸಹಯೋಗ ಸಿಗ್ತದೆ. ತನುವಿನಿಂದ ಸೇವೆ ಮಾಡಬೇಕು, ಮನಸ್ಸನ್ನು ಅಳವಡಿಸಬೇಕು. ಎಲ್ಲಿ ನಮ್ಮ ಮನಸ್ಸು ಇರುತ್ತೋ ಅಲ್ಲಿ ನಮ್ಮ ಧನ ಇರುತ್ತೆ ಅಂತ. ಇಡೀ ಮನಸ್ಸು ಅಲ್ಲಿ ಇದ್ದಾಗ ಸಹಯೋಗಿಗಳು ಮತ್ತು ಸಹಜಯೋಗಿಗಳಾಗ್ತೀವಿ. ಪ್ರತಿಯೊಂದು ಪ್ರಕಾರದ ನಾನು ಆತ್ಮ ಯಾರು? ಇಡೀ ದಿನ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನಮ್ಮ ದಾದಿಯವರು, ಜಾನಕಿ ದಾದಿಯವರು ಹೇಳ್ತಾರಲ್ಲ, ಮೈ ಕೌನ್ ಮೇರಾ ಕೌನ್ ಮುಜೆ ಕ್ಯಾ ಕರ್ನಾ ಅಂತ ಅನ್ನೋರು. ವಾಸ್ತವದಲ್ಲಿ ಇದೇ ಮೊದಲನ ಒಂದು ಸಬ್ಜೆಕ್ಟ್ ಆಗಿದೆ, ವಿಷಯ. ಪ್ರತಿಯೊಬ್ಬರಿಗೂ ಸಹ ಇದನ್ನು ತಿಳಿಸ್ಬೇಕು. ಬಾಬಾರವ್ರು ಹೇಳಿದ್ರೆ ನಮಗೆ, ನಾನು ಶುದ್ಧ ಆತ್ಮ ಆಗಿದ್ದೇನೆ, ಶಿವಬಾಬಾರವರ ಮಗು ಆಗಿದ್ದೇನೆ. ಸರಿ, ನೀವು ಸರಿ ಹೇಳಿರೋದು, ನೀವು ಸರಿ. ಆದರೆ ನೀವು ಅನುಭವ ಮಾಡಿದ್ದೀರಾ ನಾನು ಯಾರು ಅಂತ? ಹೇಳ್ತೀರಾ? ನೀವು ಆತ್ಮ ಅಂತ ಹೇಳ್ತೀರಾ? ಒಂದು ಸೆಕೆಂಡು ಕರೆಕ್ಟಾಗಿ ಕುಂತ್ಕೊಂಡು ನಿಮ್ಮನ್ನು ನೀವು ಚೆಕ್ ಮಾಡಿಕೊಡ್ರಿ, ನಾನು ಯಾರಾಗಿದ್ದೀನಿ ಅಂತ. 1 ನಿಮಿಷ, 1 ಸೆಕೆಂಡ್ ನೀವು ಕುಳಿತುಕೊಳ್ಳಿ. ಕರೆಕ್ಟಾಗಿ ಕುಂತ್ಕೊಂಡು ಸಂಕಲ್ಪ ಬೇರೆ ಕಡೆ ಹೋಗಬಾರ್ದು. ಭ್ರುಕುಟಿಯ ಮಧ್ಯನೇ ಸಂಕಲ್ಪ ಇರಬೇಕು. ಸ್ವಯಂ ನಮ್ಮನ್ನು ನಾವೇ ಚೆಕ್ ಮಾಡ್ಕೋಬೇಕು. ನಾನು ಶುದ್ಧ ಪವಿತ್ರವಾದ ಆತ್ಮ ಆಗಿದ್ದೇನೆ. ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿ ಹೊಳೆಯುತ್ತಾ ಇದ್ದೇನೆ. ಒಂದು ಅನುಭವ ಮಾಡ್ತಾ ಇರಬೇಕು. ಈ ಅಭ್ಯಾಸವು ನಡೆಯುತ್ತಾ, ಓಡಾಡುತ್ತಾ, ತಿರುಗಾಡುತ್ತಾ ಮಾಡ್ತಾ ಇರಬೇಕು. ನಾನು ಒಂದು ಶುದ್ಧ ಆತ್ಮ ಆಗಿದ್ದೇನೆ. ಕರ್ಮವನ್ನು ಮಾಡ್ತಾ, ಕೆಲಸವನ್ನು ಮಾಡ್ತಾ ಈ ಅಭ್ಯಾಸವನ್ನು ಮಾಡ್ತಾ ಇರಿ. ಕಡಿಮೆ ಅಂದರೆ 1 ಗಂಟೆ ಮಾಡಿ. ನೀವು ಕಷ್ಟದಿಂದ 1 ಗಂಟೆ, 1 ನಿಮಿಷ 2 ನಿಮಿಷ ಮಾಡ್ತೀರ ಅಷ್ಟೇ.
ತಿರ್ಗಾ ಬೇರೆ ಕಡೆ ಬುದ್ಧಿ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಇದನ್ನು ಬಹಳ ಕಾಲದ ಅಭ್ಯಾಸ ಬೇಕು ಅಂತ ಹೇಳ್ತಾರೆ ಬಾಬಾ. ನಾನು ಶುದ್ಧ ಆತ್ಮ ಆಗಿದ್ದೇನೆ, ಶುದ್ಧ ಆತ್ಮ ಆಗಿದ್ದೇನೆ. ಇದನ್ನು ನಾವು ಮಾಡ್ತಾ ಇಲ್ಲ ಅಂದರೆ ಇದನ್ನು ಬಹಳ ಕಾಲದ ಅಭ್ಯಾಸ ಮಾಡಬೇಕು. ಹಿಂದಿನ ದಿನದ ಮುರಳಿಯನ್ನು ನೆನಪು ಮಾಡಿ ಮಕ್ಕಳೇ, ಬಹಳ 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 ನೆನಪು ಮಾಡ್ಕೋಬೇಕು. ನಾನು ಯಾರು? ಏಕೆಂದರೆ ನಾವು ಇಲ್ಲಿಯ ತನಕ ಅಭ್ಯಾಸದಲ್ಲೇ ಕುಳಿತಿಲ್ಲ, ಮಾಡಿಲ್ಲ. ಅದಕ್ಕೋಸ್ಕರ ನಮಗೆ ಕಷ್ಟ ಆಗುತ್ತೆ. ಆದರೆ ಕುಂತ್ಕೊಳ್ತಾ, ನಡೀತಾ, ಓಡಾಡ್ತಾ ನಾನು ಆತ್ಮ ಆಗಿದ್ದೀನಿ, ನಾನು ಆತ್ಮ ಆಗಿದ್ದೀನಿ ಅಂತ ನೆನಪು ಮಾಡಬೇಕು. ನಾನು ಶುದ್ಧ ಆತ್ಮ ಆಗಿದ್ದೀನಿ. ನಾನು ಯಾರು? ಭೂಕುಡಿ ಮಧ್ಯೆ ಇರುವಂತಹ ಆತ್ಮ ಆಗಿದ್ದೇನೆ. ನಮಗೆ ಯಾರೇ ಸಿಗಲಿ ಅವ್ರದ್ದು ನಾವು ನೋಡೋದು. ಅವರು ಆತ್ಮ ಆಗಿದ್ದೇನೆ, ನಾನು ಆತ್ಮ ಆಗಿದ್ದೇನೆ. ಅವರು ಎಂತಹ ಪರಿಸ್ಥಿತಿಯಲ್ಲಿ ನಮಗೆ ತಿಳಿಸ್ತಾರೋ, ಆದರೂ ನಾವು ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀವ, ಅದು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ನಾವು ಏನೇ ಸಮಸ್ಯೆ ಇರಲಿ ಅವ್ರಿಗೆ ಸಡನ್ನಾಗಿ ಹೇಳಬಾರ್ದು. ಅವ್ರಿಗೆ ಹೇಳಬೇಕು. ಶಿವಬಾಬಾರವ್ರಿಗೆ ಹೇಳಿ ನಿಮ್ಮ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ. ಆಮೇಲೆ ನೀವು ಹೇಳಬೇಕು, ಈ ರೀತಿಯಲ್ಲ ಆ ರೀತಿ ಹೇಳಿ ಅಂತ ಹೇಳಬೇಕು. ವರ್ತಮಾನದಲ್ಲಿ ಇದೇ ಸಮಸ್ಯೆಗಳು ನಡೀತಾ ಇದೆ. ಈಗ ಪುರುಷಾರ್ಥದ ಸಮಯ. ಈಗ ಪುರುಷಾರ್ಥದ ಸಮಯ ನಾವು ಮಾಡಬೇಕು. ಇನ್ನು ಸ್ವಲ್ಪ ಸಮಯ ಪುರುಷಾರ್ಥದ ಸಮಯ ಫುಲ್ ಆಗ್ತಾ ಇದೆ, ನಡಿಬೇಕು. ಈಗ ನಾವು ತೀವ್ರ ಪುರುಷಾರ್ಥ ಮಾಡಬೇಕು. ಈಗ ಪುರುಷಾರ್ಥದ ಸಮಯ ಮುಗೀತಾ? ಪುರುಷಾರ್ಥ ಮಾಡೋ ಸಮಯ ಇನ್ನು ಇದೆಯಾ? ಕೈ ಎತ್ತಿ ಅಂತ ಹೇಳಿದಾಗ ಯಾರೂ ಕೈ ಎತ್ತಲಿಲ್ಲ. ಅದಕ್ಕೋಸ್ಕರ ಈಗ ಪುರುಷಾರ್ಥದ ಸಮಯ ಪೂರ್ತಿ ಆಗೋಗ್ಬಿಟ್ಟಿದೆ. ಯಾಕೆಂದರೆ ಪ್ರಪಂಚದ ವಾತಾವರಣ ನೋಡಿ, ಎಷ್ಟು ತೊಂದರೆಯಿಂದ ಇದ್ದಾರೆ, ಎಷ್ಟು ಜಗಳ ತೊಂದರೆ ಎಲ್ಲರದು ಇದೆ. ಆದರೆ ನಾವೆಷ್ಟು ಭಾಗ್ಯಶಾಲಿಗಳು. ಪ್ರತಿಯೊಂದು ದೇಶದ ಇತಿಹಾಸ ಇದೆ. ಮೂರನೇ ಮಹಾಯುದ್ಧ ಅನ್ನೋದು ಚಾಲೂ ಆಗಿದೆ ಅಂತಲ್ಲ, ಆಗ್ತಾ ಇದೆ, ನಡೀತಾ ಇದೆ. ಈಗ ಪ್ರಪಂಚದ ವಾತಾವರಣ ನೋಡಿ ಹೆಂಗಿದೆ. ನಮ್ಮ ಇದು ಸಮಯ ಎಲ್ಲ ಇದ್ರ ಕಡೆನೇ ಬುದ್ಧಿ ಹೋಗ್ತಾ ಇದೆ. ರೈಲ್ನಲ್ಲಿ ಏನಾಗುತ್ತೆ, ಬಸ್ನಲ್ಲಿ ಏನಾಗುತ್ತೆ, ಫ್ಲೈಟಿಂದ ಏನಾಗುತ್ತೆ, ಅವ್ರು ಹೆಂಗೆ ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ. ನಮ್ಮ ದೇಶದಲ್ಲಿ ನೋಡಿ ಪಾರ್ಟಿ ಹಿಂಗಾಗ್ಬಿಟ್ಟಿದೆ. ನನ್ನ ಸಮಯ ಸಫಲ ಆಗ್ತಾ ಇದೆಯಾ? ನೀವು ಬಿಲ್ಕುಲ್ ತಿಳ್ಕೊಂಡಿಲ್ಲ ಈ ವಿಷಯಗಳೆಲ್ಲ. ಪುರುಷಾರ್ಥದ ಅರ್ಥ ಇದೆ, ಪ್ರತಿ ಸೆಕೆಂಡು ಪ್ರತಿ ಸಮಯ ಸಫಲ ಆಗಬೇಕು. ನಾವು ದೇವತೆಗಳ ಆಗೋದಕ್ಕೋಸ್ಕರ ಪ್ರತಿ ಸಂಕಲ್ಪವನ್ನು ಸಫಲ ಮಾಡಬೇಕು. ನಾವು ಬ್ರಾಹ್ಮಣರೇ ಫರಿಷ್ಠ ಅಂದರೆ ಸೂಕ್ಷ್ಮ ದೇವತೆಗಳಿಂದ ನಾವು ಪ್ರತಿ ಸೆಕೆಂಡು ಸಫಲ ಮಾಡಬೇಕಾಗಿದೆ. ಆವಾಗ ಹೇಳ್ತಾರೆ ಸಹಯೋಗಿ. ಸ್ವಯಂ ಆತ್ಮಕ್ಕೆ ಮತ್ತು ಸಹಯೋಗ ಕೊಡಬೇಕು. ನೀವು ಕೆಲವು ಯಾರಾದರೂ ಜಗಳ ಆಯಿತು ಅಂದರೆ, ಬೈದಾಡಿದ್ರೆ, ಜಗಳ ಆಡಿದ್ರೆ ಕೆಲವರು ಹೇಳ್ತಾರೆ ಅವರು ಇರೋದಕ್ಕಿಂತ ಸಾಯೋದೇ ಮೇಲು ಅಂತಾರೆ. ಅದಕ್ಕೋಸ್ಕರ ನಾವು ಮಾತಾಡಬಾರ್ದು. ನಾವು ಹೇಗೆ ಸಹಯೋಗಿಗಳು ಅವ್ರಿಗೆ ಹೇಗೆ ಆಗಬೇಕು ಅದನ್ನು ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಪ್ರತಿಯೊಂದು ಸಂಕಲ್ಪವನ್ನು ನಾವು ಏನು ಮಾಡಬೇಕು? ನಾನು ಯಾರು? ತಮಗೆ ತಾವು ರಿಯಲೈಸ್ ಮಾಡ್ಕೊಳ್ಳಿ.
ಊಟ ಮಾಡ್ತಾ ಇರಲಿ, ಆರಾಮಾಗಿರಲಿ, ಸೇವೆ ಮಾಡ್ತಾ ಇರಲಿ, ಕೆಲಸ ಮಾಡಲಿ, ಬಿಸ್ನೆಸ್ ಮಾಡಲಿ, ಆಂತರ್ಯದಲ್ಲಿ ನಾನು ಶುದ್ಧ ಆತ್ಮ ಆಗಿದ್ದೇನೆ, ಶಿವಬಾಬಾರವರ ಮಗು ಆಗಿದ್ದೇನೆ ಅನ್ನೋದು ಚೆಕ್ ಮಾಡ್ಕೋಬೇಕು, ಪಕ್ಕ ಮಾಡ್ಕೋಬೇಕು. ಇದನ್ನು ಈ ಕಡಿಮೆ ಮಾತಾಡೋದು. ನಾವು ಯಾವ ವಿಶ್ವಾಸದಿಂದ ಹೇಳ್ತೀವಿ ನಾವು ಶಿವಬಾಬಾರವರ ಮಗು. ಕೆಲವರು ಹೇಳ್ತಾರೆ ಹನುಮಾನ್ ಚಾಲೀಸ ಓದಿ ಶಾಂತಿಯ ಪಾತ್ರ ಮಾಡಿ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಗಾಯತ್ರಿ ಮಂತ್ರ ಮಾಡಿ ಅಂತ ಹೇಳ್ತಾರೆ, ಶನಿ ಮಹಾತ್ಮನ ಮಂತ್ರ ಮಾಡಿ ಅಂತಾರೆ. ಈ ಕಷ್ಟ ನಿವಾರಕ ಶನಿ ಮಹಾತ್ಮನ ಪೂಜೆ ಮಾಡ್ಕೊಂಡ್ರೆ ಅಂತಾರೆ. ಒಂದು ವೇಳೆ ಪಕ್ಕ ಬುದ್ಧಿ ಇದ್ದರೆ, ಪಕ್ಕ ನಿಶ್ಚಯ ಇತ್ತು ಅಂದರೆ ಬಾಬಾರವರೇ ನನ್ನ ಮಗು ಬಾಬಾರವರು ಮಗು ನಾನಾಗಿದ್ದೀನಿ ಅಂತ ಪಕ್ಕ ಬುದ್ಧಿ ಒಳಗಿದ್ದಾಗ ನಮ್ಮ ಬುದ್ಧಿ ಹಲ್ಚಲಾಗಲ್ಲ. ಯಾರ ಬುದ್ಧಿಯಲ್ಲಿ ಪಕ್ಕ ನಿಶ್ಚಯ ಆಗಿರುತ್ತೆ ಅವರ ಬುದ್ಧಿ ಅಲೆದಾಡೋದಿಲ್ಲ. ಯಾರು ಬಾಬಾರವರನ್ನು ತಿಳ್ಕೊಂಡಿದ್ದೀರಾ, ಒಪ್ಕೊಂಡಿದ್ದೀರಾ, ನಡೀತಾ ಇದ್ದೀರಾ, ಪ್ರತಿ ಗಳಿಗೆಯನ್ನು ಅನುಭವ ಮಾಡ್ತಾ ಇದ್ದೀರಾ, ಬಾಬಾರವರ ವರದಾನ ಹಸ್ತ ನನ್ನ ತಲೆಯ ಮೇಲಿದೆ ಅಂತ ಅನುಭವ ಮಾಡ್ತಾ ಇದ್ದೀರಾ. ಬಹಳ ಜನ ಕಾಮೆಂಟ್ರಿಯಿಂದ ಯೋಗವನ್ನು ಮಾಡ್ತಾ ಇದ್ದಾರೆ, ಅನೇಕ ಪ್ರಕಾರದ ವ್ಯಾಯಾಮವನ್ನು ಮಾಡ್ತಾ ಇರ್ತಾರೆ. ಹೇಳ್ತಾರೆ ನನ್ನ ತಲೆಯ ಮೇಲೆ ವರದಾನದ ಕೈ ಬಾಬಾರವರು ಇಟ್ಟಿದ್ದಾರೆ ಅಂತ ಅನುಭವ ಮಾಡಿಸ್ತಾ ಇದ್ದಾರೆ. ಸತ್ಯವಾದ ಅನುಭವವನ್ನು ನಾವು ಮಾಡ್ತಾ ಇದ್ದೀವ, ಇಲ್ಲ ಬರೀ ಕೈ ತಲೆ ಮೇಲೆ ಇಟ್ಟಿದ್ದಾರೆ ಬಾಬಾರವರು ಅಂತೇಳಿ ಹೇಳ್ತಾ ಇರ್ತೀರಾ. ಹೇಗೆ ಮಕ್ಕಳು ಸ್ಕೂಲ್ನಲ್ಲಿ 5 ಗಂಟೆಗೆ ಓದ್ತಾರೆ, ಮನೆಗೆ ಬಂದು ಹೋಮ್ ವರ್ಕ್ ಮಾಡ್ತಾರೆ 1 ಗಂಟೆ 2 ಗಂಟೆ 6-7 ಗಂಟೆ. ಉನ್ನತವಾದ ಕ್ಲಾಸ್ನಲ್ಲಿ ಡಾಕ್ಟರ್ ಆಗಬೇಕು ಅಂದರೆ, ಇಂಜಿನಿಯರ್ ಆಗಬೇಕು, ಸಿ ಆಗಬೇಕು ಅಂದರೆ ಅವ್ರು ನಿರಂತರವಾಗಿ ಓದಲೇಬೇಕಾಗುತ್ತೆ. ಬಾಬಾರವರು ನಾವು ಮಕ್ಕಳನ್ನ ದೇವತೆಗಳನ್ನು ಹಾಗೆ ಮಾಡ್ತಾ ಇದ್ದಾರೆ. ವಿಶ್ವಾಸ ನೆನಪು ಮಾಡಬೇಕು. ವರ್ತಮಾನ ಸಮಯದಲ್ಲಿ ನಿರಂತರ ಪುರುಷಾರ್ಥದ ಸಮಯ ಆಗಿದೆ. ನನ್ನ ಪ್ರತಿ ಶ್ವಾಸದಲ್ಲಿ ಬಾಬಾ 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 ಅಂತ ಹೇಳ್ತಾ ಇರಬೇಕು, ನೆನಪು ಮಾಡ್ತಾ ಇರಬೇಕು. ಆಗ ಹೇಳಲಾಗುತ್ತದೆ ಸಹಯೋಗಿ ಮತ್ತು ಸಹಜ ಯೋಗಿ ಅಂತ. ಮತ್ತು ಬಾಬಾರವರ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು, ಯಜ್ಞದ ಕಾರ್ಯದಲ್ಲಿ ಸಹಯೋಗಿಗಳಾಗಬೇಕು, ಮಧುಬನದಲ್ಲಿ ಸಹಯೋಗಿ ಆಗಬೇಕು, ಸೆಂಟರ್ನಲ್ಲಿ ಸಹಯೋಗಿಗಳಾಗಬೇಕು. ತಮ್ಮ ಮನಸ್ಸಿನಲ್ಲಿ ಸಹಯೋಗ ಇರಬೇಕು. ನಾನು ಬಾಬಾರವರ ಮಗು ಆಗಿದ್ದೀನಿ, ನಾನು ಈ ಸೇವೆ ಮಾಡ್ತೀನಿ, ತನು ಮನ ಎಲ್ಲವನ್ನು ಈಶ್ವರ್ಯ ಸೇವೆಯಲ್ಲಿ ಅಳವಡಿಸಬೇಕು. ಬೆಂಜಿ ಯಾವುದನ್ನ ಸೇವೆ ಇದ್ದರೆ ನಮ್ಗೆ ಹೇಳಿ ನಾನು ಮಾಡ್ತೀನಿ ಅನ್ನಬೇಕು. ಆದರೆ ನನ್ನ ಒಳಗಡೆ ಈ ಫೀಲಿಂಗ್ ಇರಬೇಕು. ಸಂಗಮ ಯುಗದಲ್ಲಿ ಭಾಗ್ಯವನ್ನು ಬೆಳೆಸಿಕೊಳ್ಳುವಂತಹ ಭಾಗ್ಯ ನನಗೆ ಸಿಕ್ಕಿದೆ. ತನುವಿನಿಂದಾಗಲಿ, ಮನಸ್ಸಿನಿಂದಾಗಲಿ, ಶರೀರದಿಂದಾಗಲಿ, ಸಮಯ, ಸಂಕಲ್ಪ, ಶ್ವಾಸ, ಧನವನ್ನು ನೋಡಿ ನಮ್ಗೆ ಎಷ್ಟು ಶಕ್ತಿ ಇತ್ತು ಅಂತ ಅಷ್ಟು ನಾವು ಅಳವಡಿಸ್ಕೋಬೇಕು. ಧನವನ್ನು ನೋಡಿ ನಾನು ಒಂದು ಲಿಮಿಟ್ಟು ಎಷ್ಟು ಇದು ಅಷ್ಟು ಸಹಾಯ ಮಾಡ್ತೀವಿ. ಸಂಕಲ್ಪ ಮತ್ತು ಸಮಯವನ್ನು ಎಷ್ಟು ನಾವು ಅಳವಡಿಸ್ತೀವಿ ಅದು ನಮ್ಮ ಹತ್ರ ಎಲ್ಲ. ಎಲ್ಲದಕ್ಕಿಂತ ದೊಡ್ಡ ಹಣ ಇದೆ ಸಮಯ. ನನ್ನಲ್ಲಿ ಯಾವುದಾದ್ರೂ ಸಮಯ ಇತ್ತು ಅಂದರೆ, ಅಲ್ಲ ಹಣ ಇದೆ ಸಮಯ ಖರೀದಿ ಮಾಡ್ತೀನಿ ಅಂದರೆ ಆಗುತ್ತಾ? ಇಲ್ಲ. ನನ್ನ ಹತ್ರ ಎಷ್ಟು ಪೈಸಾ ಇದೆ
ಇಟ್ಕೊಂಡಿರ್ತೀರ. ಆದರೆ ಸಮಯ ನೀವು ಖರೀದಿ ಮಾಡೋಕ್ಕಾಗುತ್ತಾ? ಇಲ್ಲ. ಓಲಿ ನಾಳೆ ಸಮಯನೂ ಖರೀದಿ ಮಾಡ್ತೀರಾ? ಇಲ್ಲ. ಕಳೆದೋಗಿರೋ ಸಮಯ ಖರೀದಿ ಮಾಡ್ತೀರಾ? ಇಲ್ಲ. ಸಮಯಕ್ಕೋಸ್ಕರ ವ್ಯಾಲ್ಯೂ ಎಷ್ಟಿದೆ ನೋಡಿ. ನಾವು ಸಮಯ ಕಳ್ಕೋಬಾರ್ದು. ಇದನ್ನು ನೀವು ಪಕ್ಕ ಮಾಡ್ಕೋಬೇಕು. ಈಗ ಇಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ ಅಂತ. ಒಂದೊಂದು ಸಂಕಲ್ಪ, ಒಂದೊಂದು ಸೆಕೆಂಡು ಅತ್ಯಮೂಲ್ಯವಾದದ್ದು. ಒಂದು ಸಂಕಲ್ಪನೆ ಆಗಲಿ ನಾವು ಬಾಬಾರವರ ನೆನಪಿನಲ್ಲಿ ಇರಬೇಕಾಗಿದೆ. ಬಾಬಾರವರ ಚಿತ್ರ ನಾವು ತೆಗೆಲಾಗ್ತೀವಿ. ಬಚ್ಚೆ ಮೇ ಬೈಟಾ ಹೋ ಆಪ್ ಚಿಂತಾ ಮತ್ ಕರೋ ಅಂತ ಆಗಿರ್ತೀವಿ. ಆದರೆ ತಿರ್ಗಿ ಚಿಂತೆ ಮಾಡ್ತಾ ಇರ್ತೀವಿ. ನೋಡಿ, ನೀವು ಕೈ ಎತ್ತಿ ಚಿಂತೆ ಯಾರು ಮಾಡ್ತೀರಾ? ಎಲ್ಲರ ಮನೆಗೂ ಚಿತ್ರ ಇದೆ. ಮೇ ಬೈಟಾ ಹೋ ಚಿಂತಾ ಮತ್ ಕರೋ ಅಂತ ಹೇಳ್ತೀವಿ. ನಾವು ಸೆಂಟರಲ್ಲಿ ಎಲ್ಲ ಇದೆ ನಿಶ್ಚಿಂತ ಇರ್ತೀರಾ? ಬಾಬಾ ಬೈಟಾ ಹೇ ಅಂತ ಇಲ್ಲ. ನೀವು ಬಾಬಾರವ್ರ ಮುಂದೆ ಸಂಕಲ್ಪ ಇಟ್ಟು ನೋಡಿ. ಯಾವುದೇ ಸಂಕಲ್ಪ ಆಗಲಿ, ಬಾಬಾರವ್ರೊಂದು ಮುರಳಿ ಇದೆ. ಯಾವುದೇ ಸಂಕಲ್ಪ ನೀವು ಒಳ್ಳೆಯ ಸಂಕಲ್ಪ ನೀವು ಮಾಡಿ ಪೂರ್ಣ ಮಾಡ್ತೀನಿ ನಾನು ಅಂತ ಹೇಳ್ತಾರೆ. ನೆಗೆಟಿವ್ ಸಂಕಲ್ಪವನ್ನು ಪೂರ್ಣ ಮಾಡೋದಿಲ್ಲ. ಸಮರ್ಥ ಸಂಕಲ್ಪವನ್ನು ಪೂರ್ಣ ಮಾಡ್ತಾರೆ ಬಾಬಾರವರು. ಆದರೆ ನಾವು ಸ್ವ ಉನ್ನತಿಯ ಪ್ರೋಗ್ರಾಮನ್ನು, ಸೇವೆಯನ್ನು, ಬಹಳ ಅನುಭವವನ್ನು ಮಾಡಿಕೊಂಡಿದ್ದೀವಿ. ಯಾಕೆಂದರೆ ಈ ಸಂಕಲ್ಪ ನಮಗೆ ಸಿದ್ಧಿಯಾಗಿದೆ. ಆದುದರಿಂದ ನಾವು ಎಷ್ಟು ಸಂಪಾದನೆ ಮಾಡ್ತೀವಿ, ಎಷ್ಟು ಉಳಿತಾಯ ಮಾಡ್ತೀವಿ, ಅದರ ಚಿಂತೆ ಮಾಡಬೇಡಿ. ಈ ದಿನ ನಿಮ್ಮ ಹತ್ರ ಯಾವುದೋ ಒಂದು ಹಣನೇ ಇಲ್ಲ ತಿಳ್ಕೊಳ್ರಿ. ಈ ದಿನದಿಂದ ನೀವು ಒಂದೊಂದು ಸೆಕೆಂಡು ಸಹ ಒಂದೊಂದು ಸಂಕಲ್ಪನೂ ಸಂಕಲ್ಪವನ್ನು ಎಲ್ಲಕ್ಕಿಂತ ದೊಡ್ಡ ಹಣ ಸಂಪಾದನೆ ಆಗಿದೆ. ಎಲ್ಲರ ಹತ್ರ ಸಂಕಲ್ಪ ನಡೀತಾ ಇದೆಯಾ? ಸಮಯನೂ ಇದೆ. ಈಗ ನೀವೇನು ಮಾಡಬೇಕೀಗ? ಸಮಯವನ್ನು ಸಫಲ ಮಾಡಬೇಕಾಗಿದೆ. ಹೇಗೆ ಸಫಲ ಮಾಡೋದು? ನಿರಂತರವಾಗಿ ಶುದ್ಧ ಸಂಕಲ್ಪಗಳನ್ನು, ಶ್ರೇಷ್ಠ ಸಂಕಲ್ಪಗಳನ್ನೇ ಮಾಡ್ತಾ ಇರಬೇಕು. ಇದು ವಿಧಿಯಾಗಿದೆ. ಎಲ್ಲರ ಮೇಲೆ ಶುಭ ಭಾವನೆ, ಶುಭ ಕಾಮನೆ ಇಡಬೇಕಾಗಿದೆ. ಪ್ರತಿಯೊಬ್ಬರೂ ಯಾರು ಏನೇ ಮಾಡಲಿ, ನಾವು ಭಗವಂತನಿಗೆ ಶುದ್ಧ ಆತ್ಮಗಳಾಗಿದ್ದೇವೆ, ಶುದ್ಧ ಮಕ್ಕಳಾಗಿದ್ದೇವೆ, ಶ್ರೇಷ್ಠ ಮಕ್ಕಳಾಗಿದ್ದೇವೆ ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ನಡೀತಾ ಇರಬೇಕು. ಬಾಬಾರವ್ರಿಗೆ ಗೊತ್ತಿದೆ ಮಾಯೆ ಎಷ್ಟು ಪ್ರಬಲವಾಗಿದೆಯೋ ಬಾಬಾನೂ ಅಷ್ಟು ಶಕ್ತಿಶಾಲಿಯಾಗಿದ್ದಾರೆ. ಅದಕ್ಕೆ ಮಾಯೆ ನಿಮ್ಮನ್ನು ಯಾವುದೋ ಒಂದು ರೂಪದಲ್ಲಿ ಕೆಳಗಡೆ ಬೀಳಿಸುತ್ತೆ. ಭಕ್ತಿ ಮಾರ್ಗದಲ್ಲೂ ಹೇಳ್ತಾರೆ ಬಾಬಾ, ಭಕ್ತಿ ಹೇಳ್ತಾರೆ ಎಲ್ಲರೂ ರಚನೆ ಮಾಡಿರೋದಂತ. ಆದರೆ ನಿದ್ರಾದೇವಿ ನಾರಾಜಾಗಿದೆ ಅಂತೆ. ಯಾಕೆ? ಭಗವಂತ ಹೇಳಿದೆ, ನನಗೆ ಸ್ಥಾನ ನನಗೆ ಯಾಕೆ ಕೊಡಲಿಲ್ಲ, ಎಲ್ಲರಿಗೂ ಸ್ಥಾನ ಕೊಟ್ಟಿದ್ದೀರಾ ಅಂತ ನಿದ್ರಾದೇವಿ ಹೇಳ್ತಂತೆ. ಭಗವಂತ ಹೇಳಿದೆ, ಎಲ್ಲಿ ನನ್ನ ಭಕ್ತಿ ಇದ್ದಾರೋ ಅಲ್ಲಿಗೋಗಿ ನೀನು ಅವ್ರನ್ನ ಮಾಡಿ ಅಂತ ಹೇಳ್ತಾರೆ. ಆದರೆ ಭಕ್ತಿ ಮಾಡ್ತೀರಾ, ಮಾಲೆ ಮಾಡ್ತೀರಾ, ಕೀರ್ತನೆ ಮಾಡ್ತೀರಾ, ಏನು ಮಾಡ್ತೀರಾ? ಯೋಗದಲ್ಲಿ ಕುಳಿತುಕೊಂಡಾಗ ನಿದ್ದೆ ಬರುತ್ತೆ, ಮುರಳಿಯನ್ನು ಕೇಳಿದಾಗ ನಿದ್ದೆ ಬರುತ್ತೆ. ಎಲ್ಲಿ ಭಗವಂತನ ಹೆಸರಿರಲ್ಲ, ಅಯ್ಯೋ ಬೆಳಗ್ಗೆ ಎದ್ದು ಅಮೃತ ಒಳ್ಳೆ ನಿದ್ದೆ ಬರ್ತದೆ ಅಂತೀರ. ನಿದ್ರೆ ಅನ್ನೋದು ವರದಾನ ಸಿಕ್ಕಿದೆ ನಿಮಗೆ, ನಿದ್ರೆ ಅನ್ನೋದು. ಯಾಕೆ? ಭಗವಂತನ ಸ್ಮೃತಿ ಇಲ್ಲ, ಪವರ್ಫುಲ್ ಇರಲ್ಲ. ಅದಕ್ಕೆ ಆ ವರದಾನವನ್ನು ಬಾಬಾರು ನೆನಪು ಮಾಡ್ಕೊಂಡು, ಬಾಬಾರವರು ವರದಾನ ಕೊಟ್ಟಿದ್ದಾರೆ. ಅಚ್ಚಲ್ಲ ಅಡೋಲ್ ಆತಕ್ಕರಾಗಿರಬೇಕು, ತಂದೆಯನ್ನು ನೆನಪು ಮಾಡಬೇಕು. ಸಹಜ ಯೋಗಿ
ಸಹಯೋಗಿ. ಯಾರು ಸಹಜ ಯೋಗಿಗಳಾಗಿರ್ತಾರೆ ಅವರು ಸಹಯೋಗಿಗಳು. 1 ಗಂಟೆ 2 ಗಂಟೆ ನಿರಂತರವಾಗಿ ತಂದೆಯನ್ನು ನೆನಪು ಮಾಡ್ತಾ ಇರಬೇಕು. ನಾವು ಬಾಬಾರವರ ಜೊತೆ ಕುಳಿತಿದ್ದೀನಿ, ನಾನು ಬಾಬಾರವರ ಮಾತನ್ನೇ ಕೇಳ್ತಾ ಇದ್ದೀನಿ. ಬೇರೆ ಯಾವುದೇ ಮಾಯೆ ಬಂದ್ರೂ ಅದಕ್ಕೆ ಗೆಟ್ ಔಟ್ ಅಂತ ಹೇಳಬೇಕು. ನಾನು ಭಾಗ್ಯವಂತ ಆತ್ಮ ಆಗಿದ್ದೇನೆ, ನಾನು ಭಾಗ್ಯವಂತ ಆತ್ಮ ಆಗಿದ್ದೇನೆ, ಭಾಗ್ಯಶಾಲಿ ಆಗಿದ್ದೀನಿ. ನಾನು ಒಂದು ವೇಳೆ ಸಹಯೋಗಿ ಆಗಿದ್ದೀನಿ ಅಂತ ಅಂದ್ಕೊಂಡ್ರೆ ಬಾಬಾರವರ ಕಾರ್ಯದಲ್ಲಿ ಸಹಯೋಗಿ ಆಗಿದ್ದಾರೆ. ಮೊದಲು ನಮ್ಮ ಸಂಕಲ್ಪವನ್ನು ಶ್ರೇಷ್ಠ ಮಾಡಿಕೊಳ್ಳಿ. ಯಾವುದೇ ಸಂಕಲ್ಪ ಶ್ರೇಷ್ಠ ಇಲ್ಲದೆ ಇದ್ದರೆ ಯಾವುದು ಕೆಲಸ ಮಾಡೋದಕ್ಕಾಗೋದಿಲ್ಲ, ಯೋಗನೂ ಮಾಡೋದಕ್ಕಾಗೋದಿಲ್ಲ. ಎಲ್ಲ ಸಂಕಲ್ಪದಿಂದನೇ ಆಟ ಆಗಿದೆ, ಸೃಷ್ಟಿಯಾಗಿದೆ, ನಾಟಕ ಇಲ್ಲ. ವರ್ತಮಾನದಲ್ಲಿ ನಾವು ಬಾಬಾ 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 ಅಂತ ಬುದ್ಧಿಯೊಳಗೆ ಇಟ್ಕೊಂಡಿರಬೇಕು, ಮನಸ್ಸನ್ನು ಶುದ್ಧಿ ಮಾಡ್ಕೊಳೋದಕ್ಕೋಸ್ಕರ. ನಮ್ಮ ನೋಡಿ ಅಕ್ಕಪಕ್ಕ ಯಾರಾದರೂ ಸ್ವಲ್ಪ ಆಲಸ್ಯಗಳಾಗಿದ್ದರೆ ಅವ್ರನ್ನ ಎಬ್ಬರಿಸಿ ಬಾಬಾ ಕೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ಒಂದೊಂದು ಸೆಕೆಂಡ್ ಒಂದೊಂದು ಸಂಕಲ್ಪವನ್ನು ಸಫಲ ಮಾಡ್ಕೋಬೇಕಾಗಿದೆ. ಸಹಜಯೋಗಿ ಅಂದರೆ ಕೇವಲ ಈ ರೀತಿ ಅಲ್ಲ. ನಾವು ಸಹಜಯೋಗಿಗಳು, ನಾವು ಬಾಬಾ ಹೇಳಿದ್ದಾರೆ ಹೆಂಗೆ ಬೇಕಾದ್ರೂ ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ ಅಂಥೇಳಿ ನಿದ್ದೆ ಮಾಡ್ಕೊಂಡು ಕೂತ್ಕೊಳ್ಳೋದು ಅಲ್ಲ. ಆಲಸ್ಯ ಹಾಗೂ ನಿದ್ರೆಯಲ್ಲಿ ಉಯ್ಯಾಲೆಯಲ್ಲಿ ತೂಗಲಾಡ್ತಾ ಇರ್ತೀರ, ಆಗಲ್ಲ. ಸಹಜಯೋಗಿ ಅರ್ಥನೇ ಆಗಿದೆ ಗಮನವಿಟ್ಟು ಭಗವಂತನ ಸ್ಮರಣೆ ಮಾಡುವಂಥದ್ದು. ಇದನ್ನು ಅನುಭವ ಮಾಡಬೇಕಾಗಿದೆ. ನಾ ಬಾಬಾರವರ ಮಗು ಸಹಜಯೋಗಿ ಆಗಿದ್ದೇನೆ, ಸಹಯೋಗಿ ಆಗಿದ್ದೇನೆ. ಬಾಬಾರವರ ಕಾರ್ಯದಲ್ಲಿ ಸಹಯೋಗಿ ಆಗಿರಬೇಕಾಗಿದೆ. ಎಲ್ಲದಕ್ಕಿಂತ ಮೊದಲು ನಾವು ಸ್ವಯಂ ಪರಿವರ್ತನೆಯಲ್ಲಿ ಫಸ್ಟ್ ಮಾಡ್ಕೋಬೇಕು. ನನ್ನಲ್ಲಿ ಸಹಯೋಗ ಇತ್ತು ಅಂದರೆ ನಾವು ಶಕ್ತಿಶಾಲಿ ಆಗಿರಬೇಕು. ನನ್ನಲ್ಲಿ ಎಂತಹ ಶಕ್ತಿ ಬೇಕಾಗಿದೆ? ಶ್ರೇಷ್ಠ ಸಂಕಲ್ಪದ ಶಕ್ತಿ, ಶ್ರೇಷ್ಠ ಸ್ಮೃತಿ ಇರುವಂತಹ ಶಕ್ತಿ, ಬಾಬಾರವರ ಜೊತೆ ಇಟ್ಕೊಳ್ಳುವಂಥ ಶಕ್ತಿ. ಸದಾ ಬಾಬಾರು ಇರ್ತೀವಿ, ಆಡ್ತಾನೂ ಇರ್ತೀವಿ. ನಮ್ಮಲ್ಲಿ ಯಾರು ಬರ್ತಾರೋ ಅವ್ರನ್ನೂ ಆರಿಸ್ಬೇಕಾಗಿದೆ. ಅವ್ರಿಗೆ ಖುಷಿಯಿಂದ ನರ್ತನ ಮಾಡಿಸ್ಬೇಕು. ಮೊದಲು ಸಹಜಯೋಗಿ ಮತ್ತು ಸಹಯೋಗಿ, ಸಹಜಯೋಗಿಗಳು ಸಹಯೋಗಿ ಆಗಬೇಕು. ಕರೆಕ್ಟಾಗಿ ಕುಳಿತುಕೊಳ್ಳಿ. ಬಾಬಾದ ಶಕ್ತಿ ತಗೊಳ್ಳಿ. ನಾನು ಆತ್ಮ ಎಂತಹ ಸೌಭಾಗ್ಯಶಾಲಿಯಾಗಿದ್ದೇನೆ. ಬಾಬಾರವರಿಂದ ಶಕ್ತಿಯ ಕಿರಣಗಳು ನಾನು ಆತ್ಮದ ಮೇಲೆ ಪ್ರಸರಿಸುತ್ತಾ ಇದೆ. ನಾನು ಬ್ರಹ್ಮಮುಖ ವಂಶಾವಳಿ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿದ್ದೇನೆ. ಇದನ್ನು ಪಕ್ಕ ಮಾಡಿಕೊಳ್ಳಿ. ನಾನು ಬ್ರಹ್ಮಮುಖ ವಂಶಾವಳಿ ಶ್ರೇಷ್ಠ ಬ್ರಾಹ್ಮಣ ಆತ್ಮ ಆಗಿದ್ದೇನೆ. ನಾನು ಆತ್ಮನಿಗೆ ಸದಾ ಬಾಬ್ ದಾದಾರವರ ಸಹಯೋಗ ಪ್ರಾಪ್ತಿಯಾಗ್ತಾ ಇದೆ. ಎಷ್ಟು ನಾನು ಖುಷ್ ನಸೀಬ್ ಆತ್ಮ ಆಗಿದ್ದೀನಿ. ಸರ್ವಶಕ್ತಿವಂತ ತಂದೆ ಸ್ವಯಂ ನಾನು ಆತ್ಮನಿಗೆ ಸತ್ಯ ತಂದೆ, ಸತ್ಯ ಶಿಕ್ಷಕ, ಸದ್ಗುರು ಆಗಿದ್ದಾರೆ.
ಅವರ ವರದಾನದ ಕೈ ನಾನು ಆತ್ಮನ ಮಸ್ತಕದ ಮೇಲಿದೆ. ಅನುಭವ ಮಾಡಿ, ಸ್ವಯಂ ಪರಮಾತ್ಮನೇ ನಮ್ಮ ಜೊತೆ ಇದ್ದಾರೆ. ನಾನು ಆತ್ಮ ಬಾಬಾರವರ ಸ್ನೇಹಪೂರ್ಣ ಮಡಿಲಿನಲ್ಲಿ ಶಕ್ತಿಗಳು ಮತ್ತು ವರದಾನಗಳನ್ನು ತುಂಬಿಕೊಳ್ಳುವುದಕ್ಕೋಸ್ಕರ ನನ್ನ ತಲೆಯ ಮೇಲೆ, ಮಸ್ತಕದ ಮೇಲೆ ಇದೆ. ವಾಹ ಬಾಬಾ, ಶುಕ್ರಿಯಾ ಬಾಬಾ. ಸತ್ಯವಾಗಿ ನಾನು ಭಾಗ್ಯವಂತ ಆತ್ಮವಿದ್ದೇನೆ. ಭಗವಂತನ ಮಡಿಲಿನಲ್ಲಿ ಭಗವಂತನ ಶಕ್ತಿಯಲ್ಲಿ ನಾನು ಶ್ರೇಷ್ಠ ಆತ್ಮ ಆಗಿದ್ದೇನೆ, ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ಮನಸ್ಸು ಬುದ್ಧಿಯನ್ನು ಸ್ಥಿರ ಮಾಡಿಕೊಳ್ಳಿ. ನಾನು ಆತ್ಮ ಮತ್ತು ನಮ್ಮ ತಂದೆ ಪರಮಾತ್ಮ. ಪರಮಾತ್ಮನ ಶಕ್ತಿಗಳು, ಬಾಬಾರವರ ಶಕ್ತಿಯು ನನ್ನ ಮೇಲೆ ಸದಾ ನಿರಂತರವಾಗಿ ಪ್ರಸರಿಸ್ತಾ ಇದೆ. ಬಾಬಾರವರು ಸಿಂಧು, ನಾನು ಬಿಂದು. ನಾವೆಲ್ಲ ಬಾಬಾರವರ ಮಕ್ಕಳು. ಸದಾ ಕಾಲಕ್ಕೋಸ್ಕರ ಬಾಬಾರವರ ಕಾರ್ಯಕ್ಕೆ ಸಹಯೋಗಿಗಳಾಗುವುದಕ್ಕೋಸ್ಕರ, ವಿಶ್ವ ಪರಿವರ್ತನೆ ಆಗುವುದಕ್ಕೋಸ್ಕರ, ಮುಂದೆ ಹೊರೆಯೋದಕ್ಕೋಸ್ಕರ ಶಕ್ತಿಶಾಲಿಗಳಾಗಿ ಶುಭವನೆ ಮತ್ತು ಶುಭಕಾಮನೆಯನ್ನು ಇಡುವಂಥವರಾಗಿದ್ದೇವೆ. ಧನ್ಯವಾದಗಳು. ಓಂ ಶಾಂತಿ.